ग्रीब साध साध सब नेक हैं, आप अपनी ठोरे, जो सतलोक ले जावेंगे वो साधु कोई और। ಈಗ ಏನು ಹೇಳುತ್ತಾರೆ? जय सतगुरु की संगत करते सकल कर्म कट जाई, अमरपुरी पर आसन होते जहां धूप ना छाई। ಈಗ ಪರಮಾತ್ಮ ಹೇಳ್ತಾರೆ, जय सतगुरु की संगत करते, ಯಾರು ಸದ್ಗುರುವಿನ ಶರಣದಲ್ಲಿ ಹೋಗುವರೋ ಅವರಿಗಾಗಿ ಶ್ರಾದ್ದ ಮಾಡುವ ಅಗತ್ಯವಿಲ್ಲ ಮತ್ತು ಪಿಂಡ ಹಾಕುವ ಅವಶ್ಯಕತೆಯೂ ಇಲ್ಲ, ಏಕೆಂದರೆ ಅವರು ಭೂತಗಳೇ ಆಗುವುದಿಲ್ಲ. ನಮ್ಮ ಭಕ್ತಿಯನ್ನು ಏನು ಮಾಡುತ್ತಾರೋ ಅವರು ಭೂತ ಪ್ರೇತ ಪಿತೃಗಳ ಯೋನಿಗಳಲ್ಲಿ ಹೋಗಲಾರರು. ಮತ್ತು ಪುಣ್ಯಾತ್ಮರೇ, ಮತ್ತು ಒಂದೊಮ್ಮೆ ತಮ್ಮ ಪಿತೃಗಳು, ತಮ್ಮ ತಂದೆ ತಾಯಿಯರು, ಏಕೆಂದರೆ ಅದಂತೂ ಅಂಡರ್ಸ್ಟುಡ್ ಇದೆ, ಯಾರು ಭಕ್ತಿ ಮಾಡದೆ ಹೋದರೂ ಒಂದಲ್ಲ ಒಂದು ಯೋನಿಯಲ್ಲಿ ಕಷ್ಟಪಡುತ್ತಲೇ ಇರುತ್ತಾರೆ. ಎಲ್ಲೋ ಭೂತಗಳಾಗಿರಬಹುದು, ಎಲ್ಲೋ ಪಶುಪಕ್ಷಿಯ ಯೋನಿಯಲ್ಲಿ ಇರಬಹುದು. ಈಗ ತಮ್ಮ ಸತ್ಯ ಶ್ರದ್ಧೆ ಸ್ವಾಭಾವಿಕವಾಗಿದೆ, ಏಕೆಂದರೆ ತಮ್ಮ ಆಸಕ್ತಿ ಇರುವುದು ಅವರ ಕುರಿತಾಗಿ. ಅಂದರೆ, ಹೇ ಭಗವಂತ, ನಮ್ಮ ತಂದೆ ತಾಯಿಯರ ಬಹಳ ದುರ್ಗತಿಯಾಗಿರಬಹುದು. ಹಾಗಾಗಿ ಅದಕ್ಕಾಗಿಯೂ ಸಮಾಧಾನವನ್ನು ಪರಮಾತ್ಮ ಹೇಳುತ್ತಾರೆ. ತಮ್ಮ ಆ ಪಿತೃಗಳ ಬಿಡುಗಡೆ ತಮ್ಮ ಭಕ್ತಿಯಿಂದ ಆಗುವುದು. ಮತ್ತು ಹೀಗಾಗುವುದು ಅಂದರೆ ತಮ್ಮ ತಿಳುವಳಿಕೆಗೂ ಬರದು. ಇದು ಎಷ್ಟು ಬೆನಿಫಿಷಿಯಲ್ ಆಗಿದೆ ಹೇಳ್ತಾರೆ. ಭಕ್ತಿ ಬೀಜ ಹೋವೆ ಜೋ ಹಂಸ ಅರ್ತಾರು ತಾಸ್ಗೆ ಕುತ್ರ ವಂಶ. ಮುಂಬರುವ 101 ಪೀಳಿಗೆಯಂತೂ ಪಾರು ಅವಶ್ಯವಾಗುವುದು. ಯಾರು ಪಿತೃ ಅಥವಾ ಬೇರೆ ಯೋನಿಗಳಲ್ಲಿ ದುಃಖ ಪಡುತ್ತಿರುವರೋ ಅವರದು ಬಿಡುಗಡೆ ಆಗುವುದು, ಅದರ ವಿಧಿಯನ್ನು ಹೇಳಲಾಗುವುದು. ಹಾಗಾಗಿ ಪುಣ್ಯಾತ್ಮರೇ, ಈಗ ಏನು ಹೇಳ್ತಾರೆ? प्रेतशिला पैजा विराजे पितरों पिंड भराई, बौर श्राद्ध खान को आए फिर काग बहे कलमाई। जय सतगुरु की संगत करते सकल कर्म कट जाई, अमरपुरी पर आसन होते जहां धूप ना छाई। ಹೇಳ್ತಾರೆ, ಯಾರು ಸದ್ಗುರುವಿನ ಭಕ್ತಿ ಮಾಡುತ್ತಾರೆ ಅವರ ಎಲ್ಲಾ ಜಂಜಾಟಗಳು ಅಳಿದು ಹೋಗುತ್ತವೆ, ಎಲ್ಲಾ ಪಾಪಗಳು ನಾಶವಾಗುತ್ತವೆ ಮತ್ತು ಸತ್ಯಲೋಕಕ್ಕೆ ಹೋಗುತ್ತಾರೆ, ಅಮರಲೋಕದಲ್ಲಿ. ಮತ್ತು ಅಲ್ಲಿ ಪರಮ ಶಾಂತಿ ಪ್ರಾಪ್ತಿಯಾಗುತ್ತದೆ. ಗೀತೆ ಅಧ್ಯಾಯ ಸಂಖ್ಯೆ 18 ಶ್ಲೋಕ ಸಂಖ್ಯೆ 62ರಲ್ಲಿ ಹೇಳಿದೆನೆಂದರೆ, ಅರ್ಜುನ, ನೀನು ಸರ್ವಭಾವದಿಂದ ಪರಮೇಶ್ವರನ ಆಶ್ರಯದಲ್ಲಿ ಹೋಗು. ಅವನ ಕೃಪೆಯಿಂದಲೇ ನೀನು ಪರಮ ಶಾಂತಿ ಮತ್ತು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ಇಲ್ಲಿ ಅದನ್ನೇ ನೆನಪಿಸುತ್ತಾರೆ ಆದರಣೀಯ ಗರೀಬ್ ದಾಸ ಸಾಹೇಬರು. जय सतगुरु की संगत करते सकल कर्म कट जाई, अमरपुरी पर आसन होते अमरपुरी। ಸನಾತನ ಪರಮಧಾಮದಲ್ಲಿ ನಿಮ್ಮ ಸ್ಥಾನವಿರುತ್ತಿತ್ತು, ಆಸನವಿರುತ್ತಿತ್ತು, ನಿವಾಸವಾಗುತ್ತಿತ್ತು. ಜಹಾಂ ಧೂಪ ನಾ ಛಾಯಿ, ಅಲ್ಲಿ ಯಾವ ಕಷ್ಟಗಳೂ ಇರುವುದಿಲ್ಲ. ಸುರತ್ ನಿರತ ಮನ ಪವನ ಪಿಯಾನ ಶಬ್ದ ಶಬ್ದ ಸಮಾಯಿ, ಗರೀಬ್ ದಾಸ್ ಗಲ್ತಾನ್ ಮಹಲ್ ಮೇ ಮಿಲೆ ಕಬೀರ್ ಗೊಸಾಯಿ. ಈ ಗರೀಬ್ ದಾಸರು ಏನು ಹೇಳ್ತಾರೆ ಅಂದರೆ, ಯಾರು ಸತ್ಯ ಸಾಧನೆಯನ್ನು ಮಾಡುತ್ತಾರೋ, ಸ್ಮರಣೆಯನ್ನು ಮಾಡುತ್ತಾರೋ, ಸುರತಿ ನಿರತಿ ಮತ್ತು ಮನಸ್ಸು ಮತ್ತು ಶ್ವಾಸ ಇವೆಲ್ಲವನ್ನು ಒಟ್ಟುಗೂಡಿಸಿಟ್ಟುಕೊಳ್ಳಬೇಕು ಭಕ್ತಿ ಮಾಡುವ ಸಮಯದಲ್ಲಿ. ಹೇಗೆ ತಾವು ಸ್ಮರಣೆ ಮಾಡುತ್ತೀರಿ ಸತ್ಯನಾಮದ್ದು ಅಥವಾ ಪ್ರಥಮ ಮಂತ್ರವನ್ನು ಮಾಡುತ್ತೀರಿ, ಅದರ ಮೇಲೆ ಧ್ಯಾನವಿರಬೇಕು. ಅಂದರೆ ತಾನು ಏನು ಮಂತ್ರ ಹೇಳುತ್ತಿರುವೆನು, ಯಾವ ಮಂತ್ರದ ಜಪ ಮಾಡುತ್ತಿರುವೆನೆಂದು. ಆಗ ಅವುಗಳ ಬೆನಿಫಿಟ್ ಇದೆ. ಮತ್ತು ಅಂತೆಯೇ ತಾವು ಮಂತ್ರವನ್ನು ಹೇಳುತ್ತಿರುವಿರಿ, ಬಾಯಿಯಿಂದ ನಾಲಿಗೆಯಿಂದ ಹೇಳುತ್ತಿರುವಿರಿ, ಆದರೆ ಮನಸ್ಸು ಎಲ್ಲೋ ಸುತ್ತುತ್ತಿರುತ್ತದೆ, ಆಗ ಅದು ಮಂತ್ರ ಆಗುತ್ತಿಲ್ಲ, ತಮ್ಮದು ಅದರದ್ದು ಯಾವ ಯೂಸ್ ಇಲ್ಲ. ಪರಮಾತ್ಮ ಹೇಳ್ತಾರೇನೆಂದ್ರೆ, ಮಾಲಾ ತೋ ಕರ್ಮ ಫೆರೆ, ಅಂದ್ರೆ ಕೈಯಲ್ಲಿ, और जीव फिरे मुखमाही, हनुमनवा तो धक्के पता नहीं कहाँ खावे, 14 फिरे ये तो सुमन नाही. ಈಗ ನಾವು ಹೇಳುವ ಪ್ರಕಾರ ಅಂದರೆ ಸುರತ್ ಶಬ್ದ ಅಭ್ಯಾಸ್, ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಅಂದರೆ ನಾನು ಏನು ಹೇಳುತ್ತಿದ್ದೇನೆ, ಯಾವ ಅಕ್ಷರ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಿರುವೆನೋ ಅದರ ಮೇಲೆ ಪೂರ್ತಿ ಮನಸ್ಸು ಗಮನವಿರಬೇಕು. ನಾನು ಏನು ಹೇಳುತ್ತಿರುವೆನು ಮತ್ತದು ಯಾರ ಮಂತ್ರ ಆಗಿದೆ. ಮತ್ತು ಕೊನೆಯ ಪಕ್ಷ ಇಷ್ಟಂತೂ ಅಗತ್ಯವಾಗಿ ಗೊತ್ತಿರಬೇಕು. ಅಂದರೆ ನಾನು ಏನು ಹೇಳುತ್ತಿರುವೆನು ಇದನ್ನು ಸುರತ್ ಶಬ್ದ ಅಭ್ಯಾಸ ಎನ್ನುತ್ತಾರೆ. ಹೇಗೆ ಶ್ವಾಸದ ಸ್ಮರಣೆ ಶ್ವಾಸದ ಮೂಲಕ ಮಾಡುತ್ತಾರೆ, ಒಂದು ಮಂತ್ರ ಹೊರಬಿಡುತ್ತಾರೆ, ಒಂದನ್ನು ಒಳಗೆ ತೆಗೆದುಕೊಳ್ಳುತ್ತಾರೆ. ಅದರ ಮೇಲೆ ಧ್ಯಾನವಿರಬೇಕು. ಅಂದರೆ ನಾನು ಹೊರಗೆ ಏನನ್ನು ಬಿಟ್ಟಿರುವೆನು, ಯಾವ ಮಂತ್ರ ಬಿಟ್ಟಿರುವೆನು,
ಅದರ ಉಚ್ಚಾರಣೆ ಆಗುತ್ತದೆ, ಒಳಗಿನಿಂದ ಜಪಿಸದೆ ಜಪವಾಗುತ್ತದೆ, ಒಳಗೆ ತೆಗೆದುಕೊಂಡಾಗಲೂ ಅದನ್ನು ಜಪಿಸದೆ ಜಪವಾಗುವುದು. ಆಗ ಅದರ ಮೇಲೆ ಮನಸ್ಸಿರಬೇಕು. ಮನಸ್ಸು ಇದ್ದರೆ ಸುರತಿ ನಿರತಿಯಂತೂ ಅದಾಗಿಯೇ ಇರುವುದು. सुरत निरत मन और पवन. ಪವನ್ ಅಂದರೆ ಶ್ವಾಸ. ಇದರ ಅಂದರೆ ಶ್ವಾಸದ ಮೇಲೆ ಜೊತೆಯಲ್ಲಿ ನಾನು ಏನು ಹೇಳುತ್ತಿರುವೆನು, ಆ ಶಬ್ದದ ಮೇಲೆ, ಆ ಉಚ್ಚಾರಣೆಯ ಮೇಲೆ ಮಗ್ನತೆ ಇರಲಿ ಒಳಗಿನಿಂದ. ಅಂದರೆ ಏನು ಜಪ ಮಾಡುತ್ತಿರುವೆನು, ಆವಾಗ ಅದು ತಮ್ಮ ಜಪ ಅಕೌಂಟ್ನಲ್ಲಿದೆ. ಮತ್ತು ಒಂದು ವೇಳೆ ಆ ಜಪದಲ್ಲಿ ಧ್ಯಾನ ಇಲ್ಲ, ನಾನೇನನ್ನು ಹೇಳುತ್ತಿರುವೆ, ಮನಸ್ಸೆಲ್ಲೋ ತಿರುಗುತ್ತಿರುತ್ತದೆ ಮತ್ತು ಹಾಗೆಯೇ ಹೇಳುತ್ತಿರುತ್ತೀರಿ, ಅಂದರೆ ಮಂತ್ರ ಹೇಳುತ್ತಾ ಇರುತ್ತೀರಿ. ಅದರಿಂದ ಲಾಭವಾಗೋದು ಹೇಳ್ತಾರೆ, सुरत निरत मन पवन पियाना शब्द शब्द समाई गरीब दास गलतान मोहि मिले कबीर गुसाई. ಹೇಳ್ತಾರೆ, ನನಗೆ ಪರಮಾತ್ಮ ಸಿಕ್ಕಿದರೂ ಕಬೀರ ಭಗವಂತ ಸ್ವತಃ ಸದ್ಗುರು ರೂಪದಲ್ಲಿ ಬಂದು, ಮತ್ತು ಹೀಗಾಗಿ ನಾನು ಇವತ್ತು ಚೆನ್ನಾಗಿ ಇರುವೆ ಸತ್ಯಲೋಕ ಅಮರಲೋಕದಲ್ಲಿ. ಇಂದು ನಾನು ಪೂರ್ಣ ರೂಪವಾಗಿ ತನ್ನನ್ನು ತನಗೆ ಫ್ರೀ ಎಂದು ತಿಳಿದಿರುವೆ, ಏಕೆಂದರೆ ನನಗೆ ಪೂರ್ಣ ಸಾಧನೆ ಸಿಕ್ಕಿತು. ಪೂರ್ಣ ಪರಮಾತ್ಮನು ಕಣ್ಣಾರೆ ತೋರಿಸಿಬಿಟ್ಟರು ಎಲ್ಲಿಗೆ ನಾವು ಹೋಗುವುದಿದೆ. ಈಗ ನನ್ನದು ಇಲ್ಲಿ ಆಸಕ್ತಿ ಉಳಿದಿಲ್ಲ. ನನ್ನ ಮುಂದಿನ ಹೆಜ್ಜೆ ಪರಮಾತ್ಮನ ದರಬಾರಿನಲ್ಲಿ ಇರುವುದು. ಎಂದು ಈ ಶರೀರ ಬಿಡುವುದು, ನೇರ ಸತ್ಯಲೋಕಕ್ಕೆ ನಾನು ತಲುಪುವೆನು. ಗರೀಬ್ ದಾಸ್ ಗಲ್ತಾನ್ ಮಹಲ್ ಮೇ. ಹೇಗೆ ಬಯಕೆಯಾಗುವುದು ಬಾಲಕನಿಗೆ, ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗುವೆನು. ಯಾವಾಗ ಬರುವುದು ಆ ಟೈಮ್, ಆ ದಿನ ಇಲ್ಲಿಂದ ಓಡುವೆವು, ಅಲ್ಲಿಗೆ ಹೋಗುವೆವು. ಈಗಂತೂ ನಮಗೆ ಸಾಯುವುದಕ್ಕೆ ಇಚ್ಛೆ ಇಲ್ಲ, ಇನ್ನೂ ಬದುಕಬೇಕೆಂಬ ಬಯಕೆ, ಮತ್ತು ಆ ಟೈಮ್ಗಾಗಿ ಕಾಯುವುದು ಕಷ್ಟವಾಗುವುದು. ಆ ದಿನ ಯಾವಾಗ ಬರುವರು ಪರಮಾತ್ಮ, ಇಲ್ಲಿಂದ ಮೋಕ್ಷವಾಗುವುದು ಮತ್ತು ನಾವು ಕುಳಿತುಕೊಳ್ಳುವೆವು ಸತ್ಯಲೋಕದಲ್ಲಿ. ಇದಕ್ಕಾಗಿ ಪರಮಾತ್ಮ ಹೇಳ್ತಾರೆ, ಸುಖದೇವನೆ 84 ಭುಕ್ತಿ ಬಣ್ಣ ಪಜಾವೆ ಖರ್ವೋ ತೇರಿ ಕ್ಯಾ ಬುನಿಯಾದ್ ಪರಾಣಿ ತು ಬಂಡ ಪಂಥ ಪಕಡಿವೋ. ಸುಖದೇವರಂತಹ ಮಹಾ ಋಷಿಗಳು ಕೂಡ ಇಲ್ಲಿ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಕತ್ತೆಯಾಗಿಯೂ ಕಷ್ಟಪಟ್ಟರು. ಸುಖದೇವ ಹೆಸರಿನ ಒಬ್ಬ ಋಷಿ ತಾನು ಸ್ವತಃ ಅನುಭವಿಸಿದ್ದನ್ನು ಹೇಳತೊಡಗಿದ. ಆಗ ಅವನ ಅಂತಃಕರಣ ತೆರೆಯಿತು, ಶುದ್ಧವಾಯಿತು. ಹೇಳತೊಡಗಿದ, ಒಂದು ಬಾರಿ ನಾನು ಕತ್ತೆ ಯೋನಿಯನ್ನು ಅನುಭವಿಸುತ್ತಿದ್ದೆ ಮತ್ತು ನಾನು ಕುರುಡನಾಗಿದ್ದೆ. ನನ್ನ ಮಾಲೀಕ ನನ್ನನ್ನು ಬಿಟ್ಟುಬಿಟ್ಟ. ನಾನು ಕಾಲುವೆ ದಾರಿಯ ಐಡಿಯಾದಿಂದ ಅದರ ಜೊತೆ ಹೋಗುತ್ತಿದ್ದೆ. ಕಾಲುವೆ ದಾರಿಯ 2-3 ಕಿಲೋಮೀಟರ್ ಮುಂದೆ ಹೋಗುತ್ತಿದ್ದಂತೆ ಒಂದು ನಾಲೆ ಇತ್ತು. ನಾಲೆ ಬಹಳ ಇಕ್ಕಟ್ಟಾಗಿತ್ತು, ಬಹಳ ಸಂಕೀರ್ಣವಾಗಿತ್ತು. ಸಾಮಾನ್ಯ ಮನುಷ್ಯರು ಜಂಪ್ ಮಾಡಿ ಹೋಗಿಬಿಡುತ್ತಿದ್ದರು. ನನಗೆ ಕಾಣಿಸಲಿಲ್ಲ. ನಾನು ಒಳಗೆ ಹೋಗಿ ಸಿಲುಕಿಕೊಂಡೆ. 4 ಕಾಲುಗಳು ನಾಲೆಯೊಳಗೆ ಸಿಕ್ಕಿಕೊಂಡವು. ಮುಖ ಮುಂದೆ ಸಿಕ್ಕಿಕೊಂಡಿತು, ಬೆನ್ನು ಹಿಂದೆ ಸಿಲುಕಿಕೊಂಡಿತು ಮತ್ತು ಪೂರ್ತಿ ಫಿಟ್ಟಾಯಿತು ಅದರಲ್ಲಿ. ಮತ್ತು ಅಲ್ಲಿ 1-2 ವ್ಯಕ್ತಿಗಳು ಹೋಗುತ್ತಿದ್ದರು. ನನ್ನನ್ನು ಯಾರೂ ಹೊರ ತೆಗೆಯಲಿಲ್ಲ. ನನ್ನ ಸೊಂಟದ ಮೇಲೆ ಕಾಲಿಟ್ಟು ನನ್ನನ್ನು ಸೇತುವೆಯನ್ನಾಗಿ ಮಾಡಿದರು ಪಾರಾಗುವಂತೆ ಆ ನಾಲೆಯ ಮೇಲಿಂದ. ವಾರ 10 ದಿನ ತನಕ ನಾನು ನೋವು ಅನುಭವಿಸಿ ಹಸಿವು ಬಾಯಾರಿಕೆಯಿಂದ ಅಲ್ಲಿ ಮೃತ್ಯು ಪ್ರಾಪ್ತವಾಯಿತು. ಈಗ ಸುಖದೇವ ಋಷಿ ಹೇಳುತ್ತಿದ್ದಾನೆ, ಅಂದರೆ ನನಗೆ ಆ ಘಟನೆ ನೆನಪಿಗೆ ಬರುತ್ತದೆ. ಅದಕ್ಕಾಗಿ ನಾನು ಭಗವಂತನ ಭಕ್ತಿಯಲ್ಲಿ ತೊಡಗಿರುತ್ತೇನೆ. ನಾನು ತಪ್ಪುಗಳನ್ನು ಮಾಡುವುದಿಲ್ಲ. ಇದು ಅನುಗ್ರಹವಾಗಿದೆ ನನ್ನ ಮೇಲೆ. ಪರಮಾತ್ಮನು ಇಂಥ ಒಂದು ಜೀವನ ತೋರಿಸಿಕೊಟ್ಟರು ನನಗೆ. ಪುಣ್ಯಾತ್ಮರೇ, ತಮಗೆ ವಿಶ್ವಾಸ ಮಾಡಬೇಕಾಗುವುದು, ಈ ಸಾಧನೆ ಮಾಡಬೇಕಾಗುವುದು. ಈಗ ಬೇಕಾದರೆ ಅವರ ಮೇಲೆ ಅನುಗ್ರಹ ಮಾಡಲಾಗಿದೆ. ಅಂದರೆ ನಾನು ಕತ್ತೆಯಾಗಿದ್ದೆ, ಹೀಗೆ ನನಗೆ ಆ ಕಷ್ಟಗಳು ಉಂಟಾಗಿದ್ದವು, ಅದು ನೆನಪಿಗೆ ಬಂತು. ಮತ್ತು ಪರಮಾತ್ಮ ಹೇಳುತ್ತಿದ್ದಾರೇನೆಂದರೆ, ಹೀಗೇನೆ ಇದೇ ರೀತಿ ನಿಮ್ಮೊಡನೆಯೂ ಆಗುವುದು. ಅದಕ್ಕಾಗಿ ಭಗವಂತನ ವಚನಗಳ ಮೇಲೆ ವಿಶ್ವಾಸವಿಟ್ಟು ಮತ್ತು ಈ ಮಾತನ್ನು ನೆನಪಿಡಿ. ಇಲ್ಲವಾದರೆ ಇಂತಹ ದುರ್ಗತಿಯಾಗುವುದು ಒಂದೊಮ್ಮೆ ಭಕ್ತಿ ಮಾಡದಿದ್ದರೆ. ಅದಕ್ಕಾಗಿ ಏನು ಹೇಳ್ತಾರೆ, ಸುಖದೇವನೆ 84 ಭುಕ್ತಿ ಬಣ್ಣ ಪಜಾವೆ ಖರ್ವೋ. ಖರ್ ಅಂದರೆ ಕತ್ತೆ. और तेरी क्या बुनियाद पराणी तू पेंडಾ ಪಂಥ ಪಕಡೆವೋ. ಹೇಳ್ತಾರೆ, ಹೇ ಜೀವಾತ್ಮ, ಇಂಥ ಮಹರ್ಷಿಗಳ ಇಂಥ ದುರ್ಗತಿಯೇ ಆಗ್ತಿದೆ. ಹೇಗೆಂದರೆ ತಾವು ಮಹಾವೀರ ಜೈನರ ಜೀವನ ನೋಡಿರುವಿರಿ ಹಲವು ಬಾರಿ. ಈಗ ಸಮಯವಿಲ್ಲ ತೋರಿಸಲು, ಇನ್ನೊಮ್ಮೆ ಯಾವಾಗಲಾದರೂ ತೋರಿಸುವನು. ಈಗ ಅವನು 60 ಕೋಟಿ ಬಾರಿ ಅಂತೂ ಕತ್ತೆಯಾದ, 30 ಕೋಟಿ ಬಾರಿ ನಾಯಿ, ಮತ್ತು ಗೊತ್ತಿಲ್ಲ ಇನ್ನೆಷ್ಟು ಬಾರಿ ಏನೇನೋ, ಮತ್ತು ಕೇವಲ 80 ಲಕ್ಷ ಬಾರಿ ದೇವತೆ ಆದ. ಪರಮಾತ್ಮ ಹೇಳ್ತಾರೆ, ಯಾವ ಸಾಧನೆಗಳನ್ನು ನೀವು ಈ ಋಷಿ ಮಹರ್ಷಿ ಮಾಡುತ್ತಿದ್ದರೂ ಅವುಗಳಿಂದಲೂ ಅವರ ದುರ್ಗತಿ ಸಮಾಪ್ತವಾಗಿಲ್ಲ. ಜನ್ಮ ಮೃತ್ಯುವಿನ ಅಂತ್ಯವಾಗಲಿಲ್ಲ, ಪರಮ ಶಾಂತಿ ಸಿಕ್ಕಿಲ್ಲ, ಶಾಶ್ವತ ಸ್ಥಾನ ಸಿಗಲಿಲ್ಲ. ಮತ್ತು ಈಗ ಈ ಪೆಂಡ, ಈ ಮಾರ್ಗ ತಮಗೆ ಹೇಳುತ್ತಿದ್ದೇವೆ. ಈ ಸದ್ಭಕ್ತಿ ಏನಿದೆ ಇದನ್ನು ಮಾಡಿ ಮತ್ತು ತಮ್ಮ ಮೋಕ್ಷವನ್ನು ಮಾಡಿಕೊಳ್ಳಿ. ಸುಖದೇವನ 84 ಭುಕ್ತಿ ಬಣ್ಣ ಪಜಾವೆ ಖರ್ವೋ ತೇರಿ ಕ್ಯಾ ಬುನಿಯಾದ್ ಪರಾಣಿ ತು ಪೆಂಡಾ ಪಂಥ ಪಕಡೆವೋ. ಅಂದರೆ ಹೇ ಜೀವಾತ್ಮ, ನಿನ್ನದೇನು ನೆಲೆ ಇದೆ?
ಈಗ ಆ ಸಾಧನೆ ಏನಿದೆ ಮಾಡುತ್ತಾ ಮಾಡುತ್ತಾ ನಿನ್ನ ದುರ್ಗತಿಯಾಗುತ್ತಿದೆ. ಈಗ ಈ ಸಾಧನೆ ಮಾಡು, ಈ ಮಾರ್ಗ ಹಿಡಿ, ಈ ಮಾರ್ಗ ಗ್ರಹಣ ಮಾಡು. ನಾವು ಯಾವುದನ್ನು ಹೇಳುತ್ತಿದ್ದೇವೆ? ಸತ್ಯಪುರುಷನ ಸಾಧನೆ ಮಾಡಿ ತನ್ನ ಮೋಕ್ಷವನ್ನು ಮಾಡಿಕೊ ಮತ್ತು ನಡೆ. ಎಲ್ಲಿಂದ ಬಂದಿರುವೆ ಹೇಳಿ ಸದ್ಗುರುದೇವರಿಗೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru.rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.